ಓಹೋ, ಚೆನ್ನಾಗಿದ್ಯಾ ಮಗ್ನೆ? ಚೆನ್ನಾಗಿದೀಯಪ್ಪ? ಚೆನ್ನಾಗಿವ್ನಿ. ಓ, ಏನು ಚೆನ್ನಾಗಿದ್ದಾನೋ ಏನೋ. ಜ್ವರ ಬಂದ್ಬಿಟ್ಟು ಯಾಕ ಕಣೆ, ಏನು ಎದ್ದು ಮಗ್ಲಿಂದನೂ ಏನು ಸುಸ್ತು ಪಡ್ತಿತ್ತು. ಬರಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕ ಬಂದ. ಸುಮಾರಾಗಿ ಒಂಚೂರು ತಣ್ಣಗಾಗವನಿ ಈಗ. ಹಂಗೂ ರುವ್ವ ಏನು ಮಾಡೋಕ್ಕೆ ಕರ್ಕೊಂಡು ಹೋದಿ, ಸುಮ್ಕಿರು ಹುಷಾರಿಲ್ದ ಮಗಿನ ಅಂತಿದ್ಲು. ನಾನು ಏನು ಹಾಕಿಲ್ಲ ಸುಮ್ಕಿರು, ಜಾಗ ಬದಲಾವಣೆ ಆದಂಗೆ ಆಯ್ತು ಅಂದ್ಬಿಟ್ಟು ಕರ್ಕ ಬಂದೆ. ಯಾಕೆ ಬಂದ್ರೇನಂತೆ, ಯಾಕೆ ಬರ್ಬೇಡ್ದು ಅಂತ ಇದ್ದದ ಪಾಪ. ಬರ್ಲಿ ಸುಮ್ಕಿರಿ, ಯಾಕೆ ಒಂಚೂರು ಕಾಯಿಲೆ ಆಗ್ಬಿಟ್ಟದೆ. ಪರವಾಗಿಲ್ವ, ಇಸ್ನೇರ್ತೀನಿ ನೋಡ್ಕೊಂಡಾರ ಮಗಿನ. ಅಯ್ಯೋ ಅವ್ವ, ಎಷ್ಟೇ ಆದ್ರೂ ಅವ್ರ ಮಕ್ಕಳು ಅವ್ರು ಕೆಚ್ಚು. ಈ ಊರನ್ನ ಏನು ಉಳ್ಕೊತಾ ಕುತ್ಕೊಂತ ಅವನತ್ತಾನೆ ಹೆಂಗೆ ಹೇಳಂಗಿದ್ದದು. ಮಾಮೂಲಿ ಅನ್ನ ಇಟ್ಟು ಮಾಡಿದ್ನ ಉಣ್ಕೊಂಡು ಹೆಂಗೋ ಖಾರ ಕಡಿತಾ ಕೂತವ್ರೆ. ಇನ್ನೇನು ಮಾಡೋರು ಅಪ್ಪ? ಇನ್ನೂ ಜೈಲಲ್ಲೆಯೋ ಕಡ್ಗಾಲನ ಬಿಟ್ಟಿದಾರಂತೆ. ನಾವು ಅವತ್ತು ಎಲ್ಲಿಗೆ ಹೋಗಿದ್ದೋ, ಇಲ್ಲಿ ಆ ಹೆಣ್ಣೊಂದು ಇವಳು ಸುನೀತನ ಮಗನ ಮದುವೆ ಐತಲ್ಲ, ಅಲ್ಲಿಗೆ ಹೋಗಿದ್ವಲ್ಲ. ಅವತ್ತು ಬಂದಿದ್ದಂತೆ ಮನೆ ತಕ್ಕೆ. ಬಂದ್ಬಿಟ್ಟು ಮಾತಾಡ್ಸೋಕೆ ಬಂದಂತೆ. ಇವಳು ಬಾಯಿ ಬಂದಂಗೆ ಬೋಧಿ ಆಡಿ, ನಾನು ಮನೆಯೊಳಗೆ ಬರಬೇಡ ನೀನು, ನಿನಗೂ ನನಗೂ ಏನು ಸಂಬಂಧ ಇದ್ದದು. ನಮ್ಮ ಅಮ್ಮನೇ ಯಾವಾಗ ಸಹಿಸ್ತೆ ಅವತ್ತಿಗೆ ನಿನಗೂ ನಮಗೂ ಸಂಬಂಧ ಮುಗೀತು. ನೀನಂತೂ ನಮ್ಮ ಸವಾಸಕ್ಕೆ ಬದುಕಿದ್ರೆ ನಾವು ಸುಮ್ಕಿರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಬೋದ್ಲಂತ ಇವಳು ಒಟ್ಟಿಗೆ ಬೋಧಿ ಆಡಿ ಕಳಿಸೋದ್ಲಂತೆ. ಅವನು ಮಾತ್ರ ಮೊನ್ನೆ ದಿವಸ ಮುಗಿನ ಕರ್ಕೊಂಡು ಹೋಗ್ಬಿಟ್ಟು ಅದೇನೇನೋ ಗಿಫ್ಟು ಪಪ್ಟು ಅಂದ್ಕೊಂಡು ನಾಳಿಕೇನೋ ಬರ್ತಡೆ ಅಂತೆ ಮಗಿ ಒಂದು ಊಟದ ದಿವಸ. ಅದಕ್ಕೆ ಅವನು ಬರ್ತಡೆ ಗಿರ್ತಡೆ ಎಲ್ಲವ ಇದಾಗಲಿ, ಬರ್ತಡೆಗೆ ಅಂದ್ಬಿಟ್ಟು ಅದೇನೋ ಬಟ್ಟೆ ಪರಿ ಅವೇನೋ ಆಟ ಸಾಮಾನೇನೋ ತೆಗೆದು ಕೊಟ್ಟು ಕಳಿಸಿದಂಗೆ ಕರ್ಕೊಂಡೋಗ್ಬಿಟ್ಟು ನಾವು ಹುಡ್ಕಿ 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 ಸಾಕಾಯಿತು. ಎಲ್ಗುಂಟದ ಅಂತ ಇವಳು ಅವತ್ತು ಬಂದಿದ್ದ ಅಂತ ನಮ್ಬಿಟ್ಟು ಏನು ಹೇಳಿಲ್ಲ. ಎಲ್ಗುಂಟಾಯ್ತು ಮಗ ಅಂದ್ಕೊಂಡು ಹುಡ್ಕಿ ತಡ್ಕಿ ಇದು ಮಾಡೋ ಹೊತ್ತಿಗೆ ಅವಳೇ ಬಾಯ್ಬಿಟ್ಲು. ಅವತ್ತು ಬಂದಿದ್ದ ಕಣಜ್ಜಿ, ನೀವು ಊರಿಗೆ ಓದಿಸ ಬಂದು ಬಾ ಚೆನ್ನಾಗಿ ನೋಡ್ಕೊತೀನಿ ಅಂದ್ಕೊಂಡು ಕರೆಯಕ್ಕೆ ಬಂದಿದ್ದಂತೆ. ಈಗ ಹೋಗು ಅಂತ ತಾನೇ ಹೆಂಗೆ ಹೇಳಿರಿ ನೀವು? ಅದು ಹೆಂಗದ ಹೇಳಕ್ಕದ? ಹೋಗು ನೀನು ಅಂತವೆ, ಒಯ್ಕಿಲ್ಲ ಅಂತಾಳೆ ಅವಳು. ಒಯ್ಕಿಲ್ಲ ನಾನು ಅಂತಾಳೆ. ಇದು ಆಳ್ಗರಿದು ಅಪ್ಪ ಬೇಕು ನನಗೆ ಇರ್ತದೆ. ಎಲ್ಲ ಅವ್ನು ನೆನ್ಸ್ಕೊಂಡಂಗೆ ಜ್ವರ ಬಂದಿದ್ದಾವೆ ಹೆಂಗೋ. ಏನಿರ ಅಪ್ಪ ಗನಂದ್ರೆ ಕೆಲಸ ಮಾಡ್ತೋಗೋಣ, ಅದಕ್ಕೆ ಅಪ್ಪ ಬೇಕು ಅಂದಿಯೇ. ಯಾಕಪ್ಪ ಅಪ್ಪ ಬೇಕು? ನೋಡವ್ವ ಹೆಂಗಂತವನೇ ಅಂದ್ಬಿಟ್ಟು. ಅಯ್ಯೋ ಗಾಣಕಂಡ್ರು, ಹಿಂಗಾದ್ರೆ ಹೆಣ್ಮಕ್ಳು ಜೀವನ ಭಾಳ ಕಷ್ಟ ಕಮ್ಮಿ ಸುಮ್ಕಿರಿ. ಅವ್ವ ನನ್ನ ಮಾತಾ ಕೇಳಿದ್ರ ಲೇ ಅವೇನು ಯಾಕೆ ಪೂರಲ್ಲಿ ಮಾತಾಡ್ತದೆ ಕಲೆ, ನೀನು ನೋಡ್ಕೊ ಅಂತ ಅಂದರೆ ನಿನ್ನ ಕೆಲಸ ನೀನು ನೋಡ್ಕೊ. ನನ್ನ ಮಗಳು ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ನನಗೆ ಏನು ತಿರ್ಗಾ ಮಾತಾಡೋಳು. ಅವಳನ್ನ ಸಾಮಾನ್ಯ ಬುದ್ಧಿ ಕಲ್ತಿದ್ಲವ್ವ. ಮನೇನೇ ಹಾಳು ಮಾಡಿಬಿಟ್ಲು ನಮ್ಮ ಮನೆಯ. ಇವತ್ತು ನಮ್ಮ ಇದನ್ನು ಕಷ್ಟ ಅವನಿಗೆ ಗೊತ್ತು. ಏನು ವಯಸ್ಸಾಗಿರೋದು, ಒಂದು ಬೆನ್ನೂರು ನೀರು ಏರ್ ಬೇಡವಾ, ಕಷ್ಟ ಸುಖ ವಿಚಾರಿಸಲು ಬೇಡವಾ, ಏನು ಬೇಜಾರು ಎಲ್ಲ ಯಾವ ಕಾರ್ಯ ಕಟ್ನೆಗೂ ಹೋಯ್ಕಿಲ್ಲ. ಒಂದು ಮದುವೆಗೆ ಹೋಯ್ಕಿಲ್ಲ, ಅವ್ನು ಮುಂಜೆಗೆ ಹೋಯ್ಕಿಲ್ಲ, ಹೋಗವ ಏನು ಅಪ್ಪನೇ ಹೋಗೋಣ ಅಂತಾನೆ. ಏನು ಮಾಡೋದು ಹಿಂಗಾದಾಗ? ಈಗ ಏನು ಎಲ್ಲಾರೇ ನೋಡಿ ತಡ್ಕಿ ಪಡ್ಕಿ ಮಾಡೋದನ್ನಕ್ಕೆ ಗಂಡೈಕ್ಳುಗಳಿಗೆ ವಯಸ್ಸಲ್ಲಿರೋ ಗಂಡೈಕ್ಳುಗಳಿಗೆ ಏನು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಇವ್ನಿಗೆ ಯಾರವ ಹೆಣ್ಣು ಕೊಟ್ಟರು? ಅಯ್ಯೋ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಇನ್ನು ಅವ್ನಿಗೆ ಯಾರು ಕೊಟ್ಟರು ಹೆಣ್ಣ? ಅಯ್ಯೋ ಆಗ್ನಾರ ಕೆಲಸ ಕಂಡ್ಬಿಡಿ. ತೊಡಗಾಲಿನ ಮನೇಲಿ ಇತ್ಕೊಂಡು ಹೊಚ್ಕಟ್ಟಾಗ ಹೋಗಿದ್ರೆ ಇವತ್ತು ಯಾಕೆ ಹಿಂಗೆ ಆಗಬೇಕಾಗಿತ್ತು? ಹೋಗಿ ಮಗಳ ಮನೆ ಸೇರ್ಕೊಂಡು ಅವಳಿ ಮೈನ್ ಕರ್ ಕೊಲೆಯಾಗಂಥದ್ದು ಏನಿತ್ತು? ಏನು ಮಾಡೋದು? ಈಗ ಬೇರೆ ಹೆಣ್ಣು ಬಂದು ಕುಂತದೆ. ಏನು ಮಾಡಿರಿ? ಅವಳು ಪ್ರೀತಿನೂ ಹೆಂಗೋ ಸುಮಾರಾಗಿ ಮಾಡ್ಕೊ ಹೋಯ್ತಿದ್ಲು. ಎಷ್ಟೇ ಆದ್ರೂ ಅದಕ್ಕೆ ನನ್ನ ಮಾತುಕತೆ ಬರ್ತಾವಿಲ್ವ ಸಣ್ಣ ಪುಟ್ಟದಕ್ಕೆಲ್ಲವ ಅವರು ಮುರ್ಕಾಡೋದಿಗೆ. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು? ನಮಗೆ ಕಣ್ಣಲ್ಲಿ ನೋಡಿ ನೋಡಿ ಸಾಕಾದಂಗೆ ಆಯ್ತದೆ. ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಅಯ್ಯೋ ಏನು ನೋಡ್ಕೊಂಡಳು? ಮಾಮೂಲಿ ಏನು ಆಕೆತ್ತಾಗಿ ಮಾಮೂಲಿ. ಎಷ್ಟೇ ಅವ್ರ ಮಕ್ಳು ಅವ್ರಿಗೆ ಎಷ್ಟು ಹೆಚ್ಚು ಇದೇನು ಒಂಚೂರು ಅನ್ನ ಇಟ್ಟು ಎಷ್ಟು ಉಣ್ಕೊತದ ಅಷ್ಟೇ. ತಿಂಡಿಯೋ ಪಂಡಿಯೋ ಏನು ತಂದ್ರೂ ಅವ್ರ ಮಕ್ಳಿಗೆ ಅವ್ರು ತಿನ್ಸ್ಕೊತಾರೆ. ಈಗ ಇವಳು ಬಂದು ಸೇರ್ಕೊಂಡಿರೋದೇ ತಪ್ಪು ಅಲ್ವಾ? ಈಗ ನಾವು ಅದನ್ನ ಇವಳು ಸರಿ ಅವನ ತಪ್ಪುನ ಕಾಯ್ಕಿಲ್ಲ. ಈಗ ಏನೋ ಒಟ್ಟಿಗೆ ಮನೇಲಿ ಅಷ್ಟರಲ್ಲೇ ಒತ್ತಾರೆ. ಏನು ಮಾಡೋಳೆ? ರಾತ್ರಿ ಅನ್ನ ಮಿಕ್ಬಿಟ್ಟಿತ್ತಂತೆ. ಆಳ್ತು ಹಾಕೊಳಕ್ಕಿಲ್ಲ. ಎಷ್ಟು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕೊಂಡ್ರೆ ಏನು ಇಟ್ಟು ಮಾಡಿದ್ರೆ 4 ಮುದ್ದೆ ಇಟ್ಟು ಮಾಡಿ ಏನು ಇಟ್ಟು ತಲೆ ಮೇಲೆ ಇಷ್ಟ ಹಾಕ್ಸ್ಕೊತಾರೆ. ಸಾಕಾಯ್ತದೆ. ಅಷ್ಟು ಮಾಡ್ಕೊಂಡ್ರಕ್ಕಿಲ್ಲ. ಸುಮ್ಮನೆ ಅಡ್ಡದಿಡ್ಡಿ ಸುರಿಯೋದು. ರಾತ್ರಿ ಅನ್ನ ಇತ್ತು ಅಂದ್ಬಿಟ್ಟಿರೋ ಗಂಡಂಗೇನು ಒಂದು ಪಾವಕ್ಕಿ ಹಾಕಿ ಕೆಲ್ಸಕ್ಕೆ ಹೋಯ್ತಾನಲ್ಲ, ಅವ್ನಿಗೆ ಇಕ್ಕಿ ಕಳ್ಸೋಳೆ. ಅವಳು ಉಣ್ಕೊಂಡಾಳೆ, ಮುಗಿಗೆ ಉಣ್ಸ್ಕೊಂಡಾಳೆ. ಇದು ಕೂಸಾರಿಲ್ಲ. ರಾತ್ರಿ ಅದೇನೋ ಪುಳಿಯೋಗರೆ ಅನ್ಕೊಂಡು ಕೆತ್ಕಿದ್ಲು. ನಮಗೆ ಉಣ್ಣಕ್ಕಾಗಿಲ್ಲ. ಈ ಮಗ ಅಂತ ಒಂದು ತುತ್ತು ಬಾಯಿಗೂ ಮಡಗಿಲ್ಲ. ಹಂಗೆ ಅಲ್ತು ಮಾಡೋಕ್ಕಿಲ್ಲ. ಅವರು ಬಿಸಿ ಅನ್ನ ಉಣ್ಕೊಂಡು ಇವಳಿಗೆ ತಂಗ್ಳನ್ನ ಕೆದಕ್ ಮಡ್ಗವಳೆ. ಇವಳುವೆ ಉಣ್ಣಕ್ಕೆ ಬೇಜಾರು ಮಾಡ್ಕೊಂಡು ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಇನ್ನು ಇದಿಲ್ವಲ್ಲ, ಇನ್ನು ಏನು ಮಾಡಾಳು? ಅದಕ್ಕೆ ಅಲ್ಲಿ ಕಚ್ಕೊಂಡತ್ತಾಗ ಹೆಂಗೋ ಅವಳೆ ಏನು ಒಟ್ಟಿಗೆ ಮೊದ್ಲಾಗ ಆಡಕ್ಕಿರ. ಈಗ ಇವಳು ಭಾಳ ಕಷ್ಟ ಸುಖ ನಂಗೆ ಗೊತ್ತಾಗದೆ. ಹೆಂಗೋ ಇತ್ಕೊಂಡು ಹೋಗವ ಅಂದ್ಬಿಟ್ಟು ಈಗ ಇವಳಾರು ಕರೆದವ್ರು ನಡೀತದೆ. ಈಗ ಅವಳು ಕುಟ್ಟಾವು ಜಗಳಾಡಕ್ಕದ ಪ್ರೀತಿ ಕುಟ್ಟೆ ಆಯ್ಕಿಲ್ಲ ಅವೆಲ್ಲ ಆಯ್ತದ ಅನ್ಸರ್ಸ್ಕೊಂಡು ಇವಳೇ ಅನ್ಸರ್ಸ್ಕೊಂಡು ಹೋಗ್ಬೇಕು ಅವಳನ್ನ. ಈಗ ಅವಳು ಮನೆ ಸೊಸೆ, ಇವಳು ಮನೆ ಮಗಳು ಕೊಟ್ಟೆಣ್ಣು ಕುರ್ಕೋರ್ಗು ಇವಳೇ ಕೆಟ್ಟು ಬಂದಿರೋ ತಪ್ಪಕ್ಕೆ ಇವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಕಿರಿ, ಇನ್ನೇನು ಮಾಡೋಕ್ಕದದು? ಅದಕ್ಕೆ ನಾನು ಎತ್ತಾಗಿ ಅಂತ ಹೇಳ. ನಾನು ಯಾರಿಗೂ ಅವಳಿಗೂ ಯಾಕೆ ಹಿಂಗೆ ಮಾಡ್ದೇನಕ್ಕಿಲ್ಲ, ಇವಳಿಗೂ ಯಾಕೆ ಹಿಂಗೆ ಮಾಡ್ದೇನಕ್ಕಿಲ್ಲ. ನಾನು ಯಾರು ಸುದ್ದಿಗೂ ಹೋಗಿಲ್ಲ. ನಾನು ಪಾಡ ನಾನು ಇರ್ತೀನಿ.
ಅವರೇ ಒಂದೊಂದು ದಿವಸ ಮಾತಾಡ್ತಾ ಕುಂತಿರ್ತಾರೆ ಗಿಳಿಗಳಂಗೆ ಇನ್ನೊಂದುಗಳಿಗೆ ಅವರೇ ಹತ್ಲೋಗಿ ಅದು ತಗೊಬ್ಳು ಇದು ತಗೊಬ್ಳು ಹಾಡ್ತಾರೆ. ನಾನು ಅದಕ್ಕೂ ತಲೆ ಕೆಡ್ಸ್ಕೊಳಕಿಲ್ಲ ನಾನು. ಇನ್ನೇನು ಮಾಡಂಗಿದ್ದದು ಈಗ ಅವಳಿಗೇನಾರೇ ಮನೆಯ ಹಂಗೂ ಬರೋಕೆ ಹಂಗೆ ನಾವು ತೀರ್ಮಾನ ಬಂದಿದ್ದು. ಒಂದು ನೀರಾದ್ರೆ ಬೇಕಾದ್ರೆ ಪಕ್ಕದ ಜಾಗದಲ್ಲ ಮಾಡ್ಕೊಡೋಣ ಅಂತ. ಅದು ಚಂದ ಬರೋಕಿಲ್ಲ. ಒಂದೇ ಕಾಂಪೌಂಡ್ ಒಳಗೆ 2 ಮನೆ ಕಟ್ಬಿಟ್ಟು ಏನು ಅಣ್ತಂದಿರ ಬೇರೆ ಹೋಗೋರೇಕನೋ ಅನ್ನೋಕ್ಕೆ ಜನಗಳು ಏನು ಅನ್ನೋಕ್ಕಿಲ್ಲ. ಅವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಬೇಜಾರು. ಒಬ್ಳಿಗೆ ಅನ್ನ ಇಕ್ಕಕ್ಕೆ ತಾಕತ್ತಿತ್ತಿಲ್ವ ಇವ್ರಿಗೆ. ಆ ಮಗಿನ ಕೊಟ್ಬಿಟ್ಟು ಕಳಿಸ್ಬಿಟ್ಟವ್ರಲ್ಲ. ಈಗ ಬೇರೆ ಮನೆ ಮಾಡಿ ಇರ್ಸೋರು ಸಾಮಾನು ನಾವೇ ತಂದು ಹಾಕ್ಬೇಕಲ್ವ. ಅದಕ್ಕೆ ಇಟ್ಕೊಂಡು ಹೋಗ್ಲಿ ಹಂಗೋ ಒಂದು ಭಾಗ ಮಾಡ್ಕೊಂಡು ಅಂದ್ಕೊಂಡು ನಾವು ಸುಮ್ಮನೆ ಹಂಗೆ ಆಡ್ತೇವೆ. ಬೆಳೆ ಕೊಡ್ತಾಳೆ ತೊಳ್ಕೊಡ್ತಾಳೆ ಎಲ್ಲನೂ ಭಾಗ ಮಾಡ್ತಾಳೆ ಅವಳುವೆ. ಮನೆಗಿನ ವರ್ಷದು ಏನನ್ನೇ ಕೂತ್ಕೊಳಕಿಲ್ಲ. ಏನು ಒಟ್ಟಿಗೆ ಅವ್ರದ್ದು ಒಂದು ಅರ್ಥ ಹಾಕಿಲ್ಲ. ಅಯ್ಯೋ ಏನು ಮಾಡಿರಿ ಸುಮ್ಕಿರಿ ಸಿಕ್ಕಿರಿ ಎಲ್ಲರ ಮನೆ ದೋಸೆ ತೂತೆ ಸುಮ್ಕಿರಿ. ಹೆಂಗೋ ಅವರೇ ಸರಿಯಲ್ಲಿ ನೀವೇನು ತಲೆ ಹಾಕಕ್ಕೆ ಹೋಗಬೇಡಿ. ಹೆಂಗೋ ಈಗ ಮನೇಲಿ ಗುಟ್ನ ಹೆಂಗೆ ಅವರೇ ಆಗಿತ್ಕೊಂಡು ಹೋಗ್ಲಿ. ಅವ್ರವ್ರ ಮಧ್ಯದಲ್ಲ ಮಾತುಕತೆ ಬಂದ್ರು ಅವ್ರು ಸರಿ ಮಾಡ್ಕೊತಾರೆ. ನೀವೇನು ಮಾತಾಡಕ್ಕೆ ಹೋಗಬೇಡಿ. ಇಲ್ಲ ಕಣವ ಅದನ್ನೇ ಗಡ್ಡಿ ತಗೊಂಡು ಗುಡ್ಡ ಮಾಡ್ಕೊಂಡು ಕೂತ್ಕೊಂಡಿರ. ನಾನು ಏನು ಉಸಿರನ್ನೇ ಬಿಡಕ್ಕಿಲ್ಲ. ಸೋಬಾಗೆ ಇಲ್ವಾ ಮನೇಲಿ ಇವಳು ನಮ್ಮ ಪೂಜಾ ಮುಗಿದು ಕರ್ಕೊಂಡು ಅಲ್ಲೂ ಅವ್ರ ಅಪ್ಪನ ಕರ್ಕೊಂಡೋಗಿತ್ತು. ಅತ್ತಿನ ಕರ್ಕೊಬರಕ್ಕೆ ಅನ್ಕೊಂಡು ಈಗ ಕಣ್ಣು ಬಿಡ್ತು ಎದ್ದು ಒತ್ತಾರೆ ಹೋದ್ರು ಬತ್ತಾರೆ. ಸಂಜೆ ಹೊತ್ತಿಗೆ ನಡೀರಿ ಕೈ ಕದ್ದೊಕ್ಕಳಿ ಊಟ ಮಾಡಿವ್ರಿ. ನಡ್ಲ ಚಿನ್ನು ಅಲ್ಲ ನಡಿ ಊಟ ಮಾಡಿವೆ. ಅಯ್ಯೋ ಮಾಡೋಕ್ಕಾಯ್ತದೆ. ಅದನ್ನೇ ಒಂಚೂರು ಪುಳಿಯೋಗರೆ ಹಾಕೊಟ್ಲು ತಿನ್ಬಿಟ್ಟು ಬಂದೇಕ ಸುಮ್ಕಿರಿ ಮಾಡೋಕ್ಕಾಯ್ತದೆ. ಅಪ್ಪರ ದಿವಸ ಹೋಗಿತ್ತಲ್ಲ ಮನೆ ಫೋನ್ ಮಾಡ್ದಾಗ್ಲೂ ಬನ್ನಿ ಅಂದ್ರಲ್ಲ. ಅಯ್ಯೋ ನನಗೆ ಏನು ಒಂದೇ ಇದು ಬೇಜಾರಾಗಿತ್ತು. ಸರಿ ಅಯ್ಯೋ ಬಂದ್ರೇನು ನನಗೂ ಭಾಳ ದಿವಸ ಆಗಿತ್ತಲ್ಲ ನೋಡಿ ನಿಮ್ಮನ್ನ. ಬೇಜಾರಾದಂಗಾಗಿತ್ತು. ನೀವು ಮಾತೇವಮ್ಮ ಅವರೇ ಎಲ್ಲೋ ಅಲ್ಲಿ ಕುತ್ಕೋತಾರೆ. ಅವ್ರಿಗೆ ಮಾಡ್ತಾವು ಮನೆ ತಗರಿಕಿಲ್ಲವಮ್ಮ. ಬರೀ ಅವ್ರಿಗೆ ಮಾಡ್ತಕ್ಕೆ ಹೋಗೋದಯ್ಯ. ಊರಿಂದ ಊರಿಗೆ ಬಂದೀವಿ ಅನ್ನೋದು ಒಂಚೂರು ಜ್ಞಾನಿಲ್ಲ. ಚಂದವಂಗೆ ಮನೆ ಸುತ್ತಿದ್ರೆ ಏನು ಹೇಳಿರಿ ನಾವು ಯಾಕೆ ಕೇಳವ. ಎಲ್ಲರೂ ಸುತ್ಕೊಳ್ಳಿ ಎಲ್ಲರೂ ಬಳಸ್ಕೊಳ್ಳಿ ಒಟ್ಟಿಗೆ ಸುಮ್ಮನೆ ಇರಲಿ ಅತ್ತಾಗೆ ಅಂದ್ಬಿಟ್ಟು ನಾವೇನು ಕೇಳಕ್ಕೆ ಹೋಗಿಲ್ಲ. ಎಲ್ಲರೂ ಬಳಸ್ಕೊಂಡು ನಿಂತ್ಕೊಳ್ಳಿ ಹಾಕಿ ಸರಿಗದೆ ಅವ್ರಿಗೆ. ನಾನು ಮಾತ್ರ ನೀವು ಏನಾರು ಅನ್ಕೊಳ್ಳಿ ನಾನು ಒಬ್ಬರು ಮನೆ ತಗೋಯ್ತೀನಿ ಅಷ್ಟೇ. ನಮ್ಮ ಪರಿಚಯ ಅವರೇ ನಮ್ಮ ಕಷ್ಟ ಸುಖ ಗೊತ್ತಿರೋರು ಮನೆ ತಗೋ ಒಂದ್ಗಳಿಗೆ ಕೂತ್ಕೋಬೇಕು. ನಾವು ಮನೇದ ಇಷ್ಟು ಅಂತ ನಾವು ಹೇಳ್ಕೊಳಕ್ಕಿಲ್ಲ. ಏನಾರೇ ಕೂತ್ಕೊಂಡು ಕಷ್ಟ ಸುಖ ಒಂಚೂರು ಮಾತಾಡ್ಕೊಳ್ಳೋದು ಒಳ್ಳೆಯದು ಕಳೆದನ್ನ ಮಾತಾಡ್ಕೊಂಡು ಎದ್ದು ಬರ್ತೀವಿ ಹೊರ್ತು ನಾವು ಯಾವ ಸುದ್ದಿಗೆ ಹೋಯ್ಕಿಲ್ಲ ಕಣವ. ಒಂದು ಮಾತಾಡ್ಬಿಟ್ಟು ಅನ್ಸ್ಕೊಳಕ್ಕೆ ಅದೇನ ಚಂದವ ನಿಜ. ಅಯ್ಯೋ ಯಾಕೆ ಬೇಕು ಹಾಕಿ ನಡೀರಿ ಒಂಚೂರು ಕಾಪಿನಾರು ಕಾಯಿಸ್ಕೊಟ್ಟನು. ವಾತಾರ ಹೊಂಟೋದ್ಲು ಸೋಬಾಗೆ. ನೀವು ಒಂದು ಫೋನ್ ಮಾಡಿದರೆ ಉಳಿಸ್ಕೊಬಿಡೋಣ. ಪರವಾಗಿಲ್ಲ ಬರಲಿ ಸುಮ್ಕಿರಿ. ಅಯ್ಯೋ ಬರಲಿ ನಾನುವೇ ಸಂಜೆ ಹೊತ್ಗೆ ಹೋಗ್ಬೇಕು. ನಾಳೆಗೆ ವೇದನ ಬರ್ತಡೆ ನೋಡ್ಕೊ ಹೊಂಟೋಗೋದಂತ ಬಂದೆ. ಹೋಗಿರಿ ಸುಮ್ನಿರಿ. ಅದೇ ಕಾಲ ಬಂದಷ್ಟು ಹೋಯ್ತೀವಿ ಅಂತ ಇದ್ದೀರಿ. ತರ್ಸ್ಕೊಟ್ಟನು ಇಲ್ಲೇ ಅದೇನು ಕೇಕ್ ಪಾಕ ಕುಯ್ಸಕಾಯ್ತ ಸುಮ್ಕಿರಿ. ಅಯ್ಯೋ ಅವ್ರ ಮಾವ ಮಾಡ್ದಾನೆ ಇದ್ದಾನೆ ಬರ್ತಡೆ ತರಿಸ್ತಾನೆ ಕೇಕ್ ಕುಯ್ಸ್ತಾರೆ. ನನಗೆ ನಿಮ್ಗೆ ನೋಡಂಗಾಗಿತ್ತಲ್ಲ ಅನ್ಕೊಂಡು ನೋಡಕ್ಕೆ ಬಂದೆ. ಸಿಸ್ಬರ್ಗ್ ಬೇರೆ ಹೋಯ್ತಾನಲ್ಲ. ನಾನು ಇವತ್ತು ಒಂದು ದಿವಸ ಜ್ವರ ಬಂದಿರೋ ಅಂತ ರಜಾಕ್ಸ್ಗೆ ಕರ್ಕ ಬಂದೆ ನೋಡ್ಕೊಂಡು ಹೋಗೋದ ಅಂತ. ಅಯ್ಯೋ ಸಿಕ್ಕಿಲ್ಲ ಸುಮ್ನಿರಿ ಹೋಗಿರಂತೆ ನಾಳಿಕೆ ಆಯಿತು. ಅವ್ರ ಮಾವನೇ ಮಾಡಲಿ ಬರ್ತಡೆಯಾ ಇರಿ ಇವತ್ತು ಬರ್ತಾರೆ. ನೀನು ಫೋನ್ ಮಾಡ್ತೀನಿ ಬರಲಿ ಏನಾರೇ ಮಾಡಿ ಅಚ್ಚುಕಟ್ಟಾಗಿ ಉಣ್ಕೊ ತಿನ್ಕೊಂಡು ಹೋಗಿರಿ ಸುಮ್ಮನೆ. ಯಾಕೆ ಗಾತ್ರ ಮಾಡಿದ್ರಿ ಒಂದು 4 ದಿವಸ ಜನಕ್ಕೆ ಬನ್ನಿ ಅಂತಲ್ವ ಹೇಳಿದ್ದು. ಅಯ್ಯೋ 4 ದಿವಸ ಏನಿದ್ದೀರಿ ಇವು ನನ್ನ ಮಗನ ಬಿಟ್ಟುಟ್ಟಿರಕ್ಕೆ ಹಾಕಿರಕತ್ತ ಸುಮ್ಕಿರಿ. ಇರ್ಸ್ಕೊಳ್ಳಿ ಅವನೇ ಇರ್ಲಂತೆ ಅದಕ್ಕೇನು ಬರ್ತಾನೆ ಸುಮ್ಕಿರಿ ಬರ್ದಾನೆ ಐತಾನೆ ಸುಮ್ಕಿರಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.